ನಮಸ್ಕಾರ. ಯಾವ ಲೈಬ್ರರಿ ಎಷ್ಟಿದೆಯೋ ಗ್ರಂಥಾಲಯಗಳು ಎಷ್ಟಿದೆಯೋ ಗೊತ್ತಿಲ್ಲ. ನಿಮ್ ತಂದೆ ಅವ್ರ ಮಾತಾಡಿದ ಲೈಬ್ರರಿ ಓದಂಗೆ ಆಯ್ತು. ಹೇಳ್ತೀರಾ? ಅವರು ತುಂಬಾ ನಿಷ್ಠಾವಂತರು, ಒಂಥರ 100% ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದು, ಕಮಿಟ್ಮೆಂಟ್ ಪೂರ್ತಿ ತೋರಿಸಿ ಹೆಂಗೆ ಸೇವೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದೇ ತರ ನಾವು ಪಾಲನೆ ಪಡ್ಕೊಂಡು ಹೋಗ್ತಾ ಇದೀವಿ. ಆತರ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನೋ ಆತರ ಏನೋ ಇದಿಲ್ಲ, ಆಸಕ್ತಿ ಏನು, ಸುಮ್ಮನೆ ಏನೋ ಬೇಕು ಬಿಟ್ಟು ಕೆಲಸ ಮಾಡೋದು, ವಾಪಸ್ ಹಂಗೆ ಓಡಾಫೆ ಸಂಬಳ ಬರೋದು. ಸೊ ಆತರ ಹಳೆ ತರ ಕಮಿಟ್ಮೆಂಟ್ ಎಲ್ಲ ಇಲ್ಲ ಇನ್ನ. ಸೊ ಆತರ ಹೆಂಗೆ ತೋರ್ಸ್ಕೊಡೋದು ಅಂತ ನೋಡ್ಬೇಕು ಅಷ್ಟೇ. ಇಷ್ಟು ಜನಕ್ಕೆ ಏನ್ ಹೇಳ್ತಾರೆ ಸರ್? ಬಹಳ ಖುಷಿ ಪಟ್ಟಿದ್ದಾರೆ. ನಿಮ್ ತಂದೆ ಒಂಥರ ಗ್ರಂಥ ಇದ್ದಂಗೆ, ಅನುಭವ ಗ್ರಂಥ ಇದ್ದಂಗೆ. ಏನ್ ಹೇಳ್ತಾರೆ? ಹೌದು, ಅವರು ಡೆಫಿನೆಟ್ಲಿ ರೋಲ್ ಮಾಡಲ್ಲ ನಮ್ಗೆಲ್ಲರಿಗೂ. ಹೆಂಗೆ ಎಷ್ಟು ರಾತ್ರಿ ಹೊತ್ತಾಗ್ಲಿ ಕೆಲಸ ಹೆಂಗ್ ತೋರಿಸಿ ಕೆಲಸ ಫಸ್ಟ್ ಅಂತ, ಅದನ್ನೇ ನಾವು ಕಲ್ತ್ಕೊಂಡು ಹೆಂಗೆ ಅಂತ ನೋಡ್ಕೊಂಡ್ ಬರ್ತಾ ಇದೀವಿ. ಮುಂದೆ ತುಂಬಾ ಚೇಂಜಸ್ ಆಗತ್ತೆ, ಈಗೆಲ್ಲ AI ಎಲ್ಲ ಬರ್ತಾ ಇದೆ. ಸೊ ಹೆಂಗೆ ಎಲ್ಲರೂ ಚೇಂಜ್ ಆಗ್ತಾರೆ ನೋಡ್ಬೇಕು. ನೋಡಿ, ನೀವು ಹೊರದೇಶದಲ್ಲಿ ಇದ್ದೀರಾ, ಅಮೆರಿಕಾದಲ್ಲಿ ಇದ್ದೀರಾ. ಈ ಒಂದು ನಮ್ಮ ಸಂಸ್ಕೃತಿ ಎಲ್ಲಿ ಬೆಳೆಸ್ತಾ ಇದ್ದೀರಾ? ಈ ಒಂದು ಸಂಸ್ಕೃತಿ ಬಗ್ಗೆ ಹೇಳಿ ಸರ್, ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ. ನಮ್ಮ ಸಂಸ್ಕೃತಿ ಯಾವಾಗ್ಲೂ ಸ್ಟ್ರಾಂಗ್ ಆಗಿರುತ್ತೆ. US ಅಲ್ಲಿ 10 ವರ್ಷ ಇದ್ರೂನು ಅಲ್ಲೂ ದೇವಸ್ಥಾನಗಳು, ಕಲ್ಚರು ಎಲ್ಲ ಜೋರಾಗಿ ಇರುತ್ತೆ. ನಮ್ಮಲ್ಲೆಲ್ಲ ಸೆಲೆಬ್ರೇಷನ್ ಅದೆಲ್ಲ ಖುಷಿ ಆಗುತ್ತೆ. ಇನ್ನು ಅದೆಲ್ಲ ಅಲ್ಲೂ ಬರೀ ಇಲ್ಲಷ್ಟೇ ಅಲ್ಲ, ಅಲ್ಲೂ ನಡೆಸ್ತಾ ಇದೀವಿ ಅಂತ. ಒಂದೇನಂದ್ರೆ ಎಸ್ಪೆಷಲಿ ಇಂಡಿಯಾದವ್ರು ನಾವು ಏನು ಬಿಟ್ಕೊಡಲ್ಲ. ನಮ್ ರೂಟ್ಸ್ ಏನಾಗುತ್ತೆ ಯಾವಾಗ್ಲೂ ನಮ್ ಕಡೆ. ಬೇರೆ ಕಂಟ್ರಿ ಅವ್ರಂಗಲ್ಲ, ಒಂದ್ಸಲ ಮೈಗ್ರೇಟ್ ಆದ ತಕ್ಷಣ ಚೇಂಜ್ ಆಗೋಗ್ತಾರೆ, ನೇಮ್ ಚೇಂಜ್ ಮಾಡ್ಕೋತಾರೆ. ನಾವ್ ಯಾವತ್ತೂ ಆತರ ಬಿಟ್ಕೊಡಲ್ಲ. ಸೊ ರೂಟ್ಸ್ ಎಲ್ಲ ನಮ್ದು ಯಾವಾಗ್ಲೂ ಇದಾನೆ. ಎಷ್ಟ್ ಜನ ಅಮೆರಿಕದಲ್ಲಿ ಕೇಳಿದ್ರು ಅವರು ಕೊನೆಗೆ ನಾವು ವಾಪಸ್ ಇಂಡಿಯಾಗೆ ಬರ್ಬೇಕು, ಇಲ್ಲೇ ರಿಟೈರ್ ಆಗ್ಬೇಕು, ಅದೇ ಎಲ್ಲಾರ್ದು ಇದ್ದೇ ಇರುತ್ತೆ. ಸೊ ಅದೇ ಮೂಲ ನಮ್ ಕಲ್ಚರ್.